ಜಾನಕಿಯವರು ನನ್ನ ಮಾತಿಗೆ ಗೌರವ ಕೊಟ್ಟು ಬರ್ತಿದ್ದಾರಾ ಅಥವಾ ನನ್ನ ಪ್ರೀತಿನ ಒಪ್ಕೊಂಡು ಬರ್ತಿದ್ದಾರಾ? ಅವರ ನಿರ್ಧಾರ ಏನಾಗಿರುತ್ತೆ? ಅಂದರೆ ಜಾನಕಿಯವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾಯ್ತು. ಅವರು ನನ್ನ ಪ್ರೀತಿ ಒಪ್ಕೊಳ್ಳಿಲ್ಲ. ಹಾಗಿದ್ರೆ ನನ್ನ ಪ್ರೀತಿ ಚಿಗುರೋಕೆ ಮುಂಚೆನೇ ಬಾಡೋಯ್ತಾ? ಪ್ರೀತಿನೇ ಇಲ್ಲ ಅಂತ ಹೇಳೋದಕ್ಕೆ ಬರ್ತಿರೋರ ಮುಂದೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಗೆ ಹೇಳಿ? ಹೇಗೆ ಮುಖ ತೋರಿಸಿ ನಿಂತ್ಕೊಳ್ಳಿ? ಇಲ್ಲ, ಜಾನಕಿಯವ್ರನ್ನ ಫೇಸ್ ಮಾಡೋಕ್ಕೆ ನನಗಾಗಲ್ಲ. ಇಲ್ಲಿಂದ ಹೊರಟ್ಬಿಡೋದೇ ಸರಿ. ಭಗವಂತ ಯಜಮಾನ್ರ ಪ್ರೀತಿನ ನಂದಿನಿ ಅಮ್ಮವ್ರ ಹತ್ರ ಹೇಳ್ಕೊಂಡಿದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಯಜಮಾನ್ರ ಮನಸ್ಸಲ್ಲಿ ನಂದಿನಿ ಅಮ್ಮವ್ರ ಬಗ್ಗೆ ಮೊದಲಿದ್ದ ಪ್ರೀತಿ ಈಗಲೂ ಇದೆ. ಅವರಿಬ್ಬರು ಹಳಿನ ಮರೆತು ಸಂತೋಷವಾಗಿ ಬಾಳಿ ಬದುಕಬೇಕು. ಅಮ್ಮವ್ರ ಸ್ವಾಭಿಮಾನ, ಬದುಕು, ಅವ್ರ ಗೌರವ ಪ್ರತಿಯೊಂದು ಮತ್ತೆ ಅವ್ರಿಗೆ ಸಿಗಬೇಕು. ಹಾಗಾದರೆ ಆ ವಿಜಯಾಂಬಿಕಾ ಅಟ್ಟಹಾಸ ಕೊನೆ ಆಗುತ್ತೆ. ದೇವ್ರೆ, ಯಜಮಾನ್ರ ಪ್ರೀತಿ ಅಮ್ಮವರು ಒಪ್ಕೊಳ್ಳೋಕೆ ಮಾಡಪ್ಪ. ಅಮ್ಮವ್ರು ಮಾತಾಡೋದು ನೋಡ್ತಿದ್ರೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನಿಸ್ತಿತ್ತು. ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ. ಇಷ್ಟು ವರ್ಷ ದೂರ ಇದ್ದಾರೆ. ಇನ್ನಾದರೂ ಒಂದಾಗಬೇಕಪ್ಪ. ಅನುಗ್ರಹ ನೀಡು ತಂದೆ, ನೀನೇ ಪವಾಡ ಮಾಡಬೇಕು. ಇದೇನ್ರಿ ವಿಶೇಷ ಇವತ್ತು? ಇಷ್ಟೊಂದು ಅಲಂಕಾರ ಮಾಡಿ ಇಷ್ಟೊತ್ತು ಪೂಜೆ ಮಾಡ್ತಾ ಇದ್ದೀರಾ? ಇವತ್ತು ಯಾವುದಾದ್ರೂ ಹಬ್ಬ ನಮ್ಮವ? ಒಂಥರ ಹಬ್ಬನೇ ಶ್ರಾವಣಿಯಮ್ಮ. ದೇವ್ರ ಅನುಗ್ರಹ ಇದ್ದರೆ ಇನ್ಮೇಲೆ ಬದುಕೆಲ್ಲ ಹಬ್ಬದಾಗೇ ಇರುತ್ತೆ. ರೀ, ನಾನು ಪಂಚಾಂಗ ನೋಡಿದೆ. ಏನು ಹೇಳ್ತಾ ಇದ್ದೀರಾ? ಇವತ್ತು ಯಾವ ಹಬ್ಬನೂ ಇಲ್ವಲ್ಲ? ಅದು ಆಕಾಶದಲ್ಲಿ ಕೆಲವು ಗ್ರಹಗಳು ಒಂದೇ ದಿಕ್ಕಲ್ಲಿ ಸೇರ್ತಾವಲ್ಲ, ಆ ರೀತಿ ಎರಡು ಮುಖ್ಯ ಗ್ರಹಗಳು ಇವತ್ತು ಒಂದೇ ದಿಕ್ಕಲ್ಲಿ ಸೇರ್ತಾ ಇವೆ. ಆ ಗ್ರಹಗಳು ಸಮ್ಮಿಳನ ಆಗೋದು ನಮಗೆ ಭೂಮಿ ಮೇಲೆ ದೊಡ್ಡ ಹಬ್ಬ ಇದ್ದಾಗೆ. ಅದಕ್ಕೋಸ್ಕರನೇ ದೇವ್ರಿಗೆ ಈ ಪೂಜೆ. ನೀವು ಕೈ ಮುಕ್ಕೊಳ್ಳಿ. ರೀ, ನೀವೇನು ಹೇಳ್ತಿದ್ದೀರೋ ನನಗಂತೂ ಒಂಚೂರು ಅರ್ಥ ಆಗಿಲ್ಲ. ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರಲ್ಲ, ಅದಕ್ಕೆ ಕೈ ಮುಗಿತೀವಿ. ಅದನ್ನೇ ನಾನು ಬಯಸ್ತಾ ಇರೋದು. ಇರಿ, ಮಂಗಳಾರತಿ ಮಾಡ್ತೀನಿ, ತಗೊಳ್ಳಿರಂತೆ.